ಈಗ ಐತಿಹಾಸಿಕ ಊರು ಮಾತ್ರವಲ್ಲ, ಚಿನ್ನದ ಊರು ಆಗಿದೆ. ಅತ್ತಿಮಬ್ಬೆ ಊರಲ್ಲಿ ಚಿನ್ನದ ಹುಡುಕಾಟ ಭರ್ಜರಿಯಾಗಿ ನಡೀತಾ ಇದೆ. ಸರ್ಕಾರವೇ ಚಿನ್ನದ ಬೇಟೆಗೆ ಇಳಿದಿದ್ದು 15 ದಿನಗಳಿಂದ 15 ಅಡಿಗಳಷ್ಟು ಆಳವನ್ನ ತೋಡಿದೆ. ಹಾಗಾದ್ರೆ ಚಿನ್ನದ ಜಾಗದಲ್ಲಿ ಸರ್ಕಾರಕ್ಕೆ ಸಿಕ್ಕಿದ್ದೇನು? ಉತ್ಖನನ ಸ್ಥಳದಲ್ಲಿ ಸಿಕ್ಕ 50 ವಸ್ತುಗಳ ಕಥೆ ಏನು? ಏನು ಸಿಕ್ತಿದ್ವು, ಏನು ಸಿಕ್ತು, ನಾನು ಉಂಗು ಸಿಕ್ತೋಳು ಅಂತ ಹೇಳ್ತಿದ್ರು. ಮೈ ಬಂದಾಗ ಇಲ್ಲೇ ರಸ್ತೆಗೆ ಹುಡುಕ್ತಿದ್ರು. ಡಾಂಬರ್ ಪಾಂಬರ್ ಏನಿದೆ ಹಿಂದೆ ಹಿರಿಯರು ಟಂಗ್ ಸಾರಿತ್ತು ಅಂತ ಒಂದು ಬರುತ್ತೆ ಒಬ್ಬರಂತ. ಆಮೇಲೆ ಬಂಗಾರ ಮೈಸೂರು, ಆಮೇಲೆ ಬಂಗಾರ ಮೈಸೂರು ರಿಕಟ್ ಬೆಂಕಿ ಮೈಸೂರು ಸರ್. ಆ ಸುರದಿಂದ ಬೇಕಾದವ್ರು ತುಂಬ ಇಟ್ಕೊಂಡ್ರಿ ಸರ್ ಒಳಗೆ. ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಇಲ್ಲಿ ಬಂಗಾರದ ನಾಣ್ಯಗಳನ್ನು ಮುದ್ರಣ ಮಾಡ್ತಾ ಇದ್ರು. ಅವಾಗ ಮಳಿ ಗಿಳಿ ಬಂದು ಹೊತ್ತಾಗ ಈ ಆಗಿನ ಕಾಲದಾಗ ಹಿರಿಯರು ದೊಡ್ಡರು ಏನಿರ್ತಿದ್ರು, ಈ ಬಜಾರ್ದಾಗ ಬಂದು ರೋಡ್ನ್ಯಾಗ ಅಲ್ಲೇ ಇಲ್ಲೇ ಸಂಧ್ಯಾಗ ಹಳ್ಳ ತೆರದಲ್ಲೇ ಬಂಗಾರ ಹುಡುಕ್ತಿದ್ರು, ಸಿಗ್ತಿದ್ವು. ಅವಾಗ ಅಚ್ಚಪ್ಪನ ಬಯಲು ಅಂತಕ್ಕಂಥ ಒಂದು ಸ್ಥಳ ಜನಜನಿತ ಆಗಿ ರೂಢಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಅಚ್ಚಪ್ಪನ ಬಯಲು ಅಂದ್ರೆ ನಾಣ್ಯಗಳನ್ನ ಅಚ್ಚು ಹಾಕ್ತಕ್ಕಂಥ ಸ್ಥಳ, ಅದು ಬಯಲು ಅಂತೇಳಿ ಇಂದಿಗೂ ಕೂಡ ರೂಢಿಯಲ್ಲಿ ಇರ್ತಕ್ಕಂಥದ್ದು. ಆ ಪ್ರದೇಶ, ಆ ಪರಿಸರದಲ್ಲಿ ಏನಾದರೂ ಉತ್ಖನನ ಕೈಗೊಂಡ್ರೆ ಹಿಂದ ಪಠಾಣರ ಹಾವಳಿ ಅಂತ ಹೇಳಿತ್ತಂದ್ರೆ ಈ ಗುಡಿ ಎಲ್ಲ ಮುಚ್ಚಿಬಿಟ್ಟಿದ್ರಂತ. ಅವರೆಲ್ಲ ಅವನ್ನ ಪಠಾಣರು ಬಂದು ಆ ಗುಡಿನ ನಿರ್ನಾಮ ಮಾಡಕತ್ತಿದ್ರಂತ ಅವರು. ಲಕ್ಕುಂಡಿಯಲ್ಲಿ ಈಗ ಎಲ್ಲೆಲ್ಲೂ ಚಿನ್ನದ್ದೇ ಸದ್ದು, ಎಲ್ಲರ ಬಾಯಲ್ಲೂ ನಿಧಿಗಳದ್ದೇ ಮಾತು. ಯಾವ ಮಟ್ಟಿಗೆ ಅಲ್ಲಿ ನಿಧಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ, ನಿಧಿ ಚಿನ್ನದ ನಾಣ್ಯಗಳು ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆಯಲ್ಲಿ ಸರ್ಕಾರವೇ ಅಖಾಡಕ್ಕೆ ಇಳಿದು ನಿಧಿ ಹುಡುಕಾಟ ಮಾಡ್ತಾ ಇದೆ. ಸತತ 15 ದಿನಗಳಿಂದ ದೇವಾಲಯದ ಆವರಣದಲ್ಲಿ ಸುಮಾರು 15 ಅಡಿಗಳಷ್ಟು ಭೂಮಿ ತೋಡಿ ಹುಡುಕಾಟ ನಡೆಸಿದೆ. ಅದರಲ್ಲಿ 50ಕ್ಕೂ ಹೆಚ್ಚು ವಸ್ತುಗಳು ಪತ್ತೆಯಾಗಿವೆ. ದಿನಗಳ ಉತ್ಖನನ ಶೋಧ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ಏನೇನು? 50ಕ್ಕೂ ಹೆಚ್ಚು ಪ್ರಾಚ್ಯ ವಸ್ತುಗಳು ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತಾ? ಲಕ್ಕುಂಡಿಗೆ ವಿದೇಶಿ ವ್ಯಕ್ತಿಗಳ ಎಂಟ್ರಿ, ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ರ? ಚಿನ್ನ ಅಂದ್ರೇನೆ ಈಗ ಎಲ್ಲರೂ ಅಂತ ಬಾಯ್ ಬಿಡ್ತಾರೆ. ರೇಟ್ ಇಳಿತಾ ಹೆಚ್ಚಾಯ್ತಾ ಅನ್ನೋದನ್ನ ಪ್ರತಿನಿತ್ಯ ತಿಳ್ಕೊಳ್ತಾರೆ. ದೇವ್ರೇ, ನಮ್ಗೆ ಒಂದಷ್ಟು ಚಿನ್ನ ಕೊಟ್ಟು ಬಿಡಪ್ಪ ಅಂತ ಕೇಳ್ಕೊಳ್ತಾರೆ. ಚಿನ್ನದ ನಿಧಿ ಸಿಕ್ಬಿಟ್ರೆ ಹೇಗಿರತ್ತೆ ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಚಿನ್ನದ ಬೆಲೆ ಆ ಲೆವೆಲ್ಗೆ ಹೆಚ್ಚಾಗ್ತಿದೆ. ಚಿನ್ನದ ಬೆಲೆ ಏರುತ್ತಾ ಇರೋದ್ರಿಂದ ಈಗ ನಿಧಿಗಳ ಹುಡುಕಾಟವೂ ಜೋರಾಗಿ ನಡೀತಾ ಇದೆ. ಸರ್ಕಾರವೇ ಮತ್ತೆ ಚಿನ್ನದ ಗಣಿಗಳನ್ನ ಹುಡುಕಲು ಮುಂದಾಗಿದೆ. ಇಂತಹ ಸಮಯದಲ್ಲಿ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕಿದ್ದು, ನಿಧಿಗಾಗಿ ಶೋಧ ನಡೀತಾ ಇರೋದು ಈಗ ಇಡೀ ದೇಶದ ಗಮನವನ್ನ ಸೆಳೀತಾ ಇದೆ.
ಹತ್ತು ಗ್ರಾಂ ಚಿನ್ನ ಸಿಕ್ಕಿದ್ರೆ ಸಾಕಪ್ಪ ಅಂತ ಜನ ಅನ್ಕೊತಾ ಇರೋ ಟೈಮಲ್ಲೇ ಲಕ್ಕುಂಡಿಯಲ್ಲಿ ಒಂದು ಕುಟುಂಬಕ್ಕೆ ಸುಮಾರು 460 ಗ್ರಾಂನಷ್ಟು ಪುರಾತನ ಕಾಲದ ಚಿನ್ನದ ಒಡವೆಗಳು ಸಿಕ್ಕಿದ್ವು. ಆದರೆ ಆ ಕುಟುಂಬ ಅದನ್ನ ಸರ್ಕಾರಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದಿತ್ತು. ಅದರ ನಂತರ ಈಗ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಗಳು ಹೇರಳವಾಗಿ ಸಿಗಬಹುದು ಅನ್ನೋ ನಂಬಿಕೆ ಬಂದಿದ್ದು ಸರ್ಕಾರವೇ ನಿಧಿಗಳ ಶೋಧಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆ ಲಕ್ಕುಂಡಿಯಲ್ಲಿ ನಿಧಿ ಎಲ್ಲೆಲ್ಲಿದೆ, ಎಷ್ಟಿದೆ ಅನ್ನುವ ಚರ್ಚೆಗಳೂ ಶುರುವಾಗಿದೆ. ಲಕ್ಕುಂಡಿಯಲ್ಲಿ ಚಿನ್ನ ಇದೆ, ನಿಧಿ ಇದೆ ಅನ್ನೋ ಕತೆಗಳು ಇವತ್ತು ನಿನ್ನೆಯಿಂದ ಕೇಳಿ ಬರ್ತಾ ಇರೋದಲ್ಲ. ಅಲ್ಲಿರೋ ಜನರ ತಾತ ಮುತ್ತಾತಂದಿರ ಕಾಲದಿಂದಲೂ ಲಕ್ಕುಂಡಿಯಲ್ಲಿ ಚಿನ್ನ ಸಂಪತ್ತಿನ ಬಗ್ಗೆ ಮಾತಾಡ್ತಾ ಇದ್ರಂತೆ. ಲಕ್ಕುಂಡಿಯಲ್ಲಿ ರಾಜರ ಆಳ್ವಿಕೆಗೂ ಮುನ್ನವೇ ಊರಿನಲ್ಲಿ ಬಂಗಾರದ ಮಳೆ ಬಿದ್ದಿರಬಹುದು ಅನ್ನೋ ಕಥೆಗಳೂ ಇವೆ. ಇನ್ನು ರಾಜರ ಕಾಲದಲ್ಲಿ ಲಕ್ಕುಂಡಿ ಬಂಗಾರ ನಿಧಿಗಳಿಗೆ ಕೇಂದ್ರವಾಗಿತ್ತು ಅನ್ನೋ ಮಾತಿದೆ. ಆದ್ರೆ ಲಕ್ಕುಂಡಿಯಲ್ಲಿ ಎಲ್ಲೆಂದ್ರಲ್ಲಿ ನಿಧಿ ಸಂಪತ್ತು ಇದೆ ಅಂತ ಹೇಳ್ತಿದ್ದಾರೆ. ಮಳೆ ಒಂದು ಸುಳ್ದೈತ್ರಿ, ಆಮೇಲೆ ಬಂಗಾರ ಮಳೆ ಸುಳ್ದೈತ್ರಿ, ಆಮೇಲೆ ಬಂಗಾರ ಮಳೆ ಸುಳಿದು ಈ ಕಟ್ಟ ಬೆಂಕಿ ಮಳೆ ಸುಳ್ದೈತೆ ಸರ್. ಐದು 7 ಕೊಪ್ಪರಿಗೆ 1 ಐತಂತ್ರಿ ಅಲ್ಲೇ ಶಾವಿಗೆ ಬರಪ್ಪ. 2-3 ರಾಜಮನೆತನಗಳ ಆಳ್ವಿಕೆ, ಅತ್ತಿಮಬ್ಬೆ ದಾನಗಳು ಇದೆಲ್ಲ ಸಾಲದು ಅಂತ ಒಂದೇ ಜಿಲ್ಲೆಯಲ್ಲಿ 2 ಟಂಕಸಾಲೆ. ಇಷ್ಟೆಲ್ಲ ಇದ್ದ ಜಾಗದಲ್ಲಿ ನಿಧಿಗಳು ಸಂಪತ್ತಿರೋದಿಲ್ವಾ? ಖಂಡಿತ ಇರತ್ತೆ. ರಾಜರು ಬಚ್ಚಿಟ್ಟಿರೋ ಸಂಪತ್ತು ಅಲ್ಲದೇ ಇದ್ರೂ ಒಂದಷ್ಟು ಗುಪ್ತ ನಿಧಿಗಳು, ಕಸ್ತೂರವ್ವ ಕುಟುಂಬಕ್ಕೆ ಸಿಕ್ಕಂತಹ ರೀತಿಯ ಒಂದಷ್ಟು ನಿಧಿಗಳಂತೂ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ ಇದೆ. ಒಂದು ವೇಳೆ ರಾಜರು ಬಚ್ಚಿಟ್ಟಿರೋ ಸಂಪತ್ತೇನಾದ್ರೂ ಸಿಕ್ಕರೆ 100 ಕೆಜಿ ಚಿನ್ನ ಸಿಕ್ಕಂತಾಗತ್ತೆ. ಅದಕ್ಕೆ ನಿಧಿ ಕಳ್ಳರೋ ಅಥವಾ ಜನಸಾಮಾನ್ಯರೋ ಹುಡುಕುವ ಮೊದಲೇ ನಾವೇ ಹುಡುಕೋಣ ಅಂತ ಸರ್ಕಾರವೇ ನಿಧಿ ಶೋಧ ಕೇಳಿದಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಸರ್ಕಾರವೇ 15 ದಿನಗಳಿಂದ ಉತ್ಖನನ ಮಾಡ್ತಿದೆ. ಇದು ಅಂತಿಂತಹ ಉತ್ಖನನ ಅಲ್ಲ, ಇದನ್ನ ಮಹಾ ಉತ್ಖನನ ಅಂತ ಬಣ್ಣಿಸಲಾಗ್ತಾ ಇದೆ. ಸಾಮಾನ್ಯವಾಗಿ 2-3 ದಿನಗಳ ಕಾಲ ಉತ್ಖನನ ಮಾಡಿ ಏನೂ ಸಿಗದೆ ಇದ್ದಾಗ ಉತ್ಖನನವನ್ನೇ ನಿಲ್ಲಿಸಿಬಿಡ್ತಾರೆ. ಆದರೆ ಲಕ್ಕುಂಡಿಯಲ್ಲಿ ಈವರೆಗೆ ಚಿನ್ನ ಬೆಳ್ಳಿ ಸಿಗದೆ ಇದ್ರೂ ಸತತ 15 ದಿನಗಳಿಂದ ಉತ್ಖನನ ಮುಂದುವರೆದಿದೆ. ಲಕ್ಕುಂಡಿಯಲ್ಲಿ ನಡೀತಾ ಇರೋ ಉತ್ಖನನದಲ್ಲಿ ಚಿನ್ನ, ವಜ್ರ, ವೈಢೂರ್ಯಗಳು ಸಿಗದೇ ಇದ್ರೂ ಅದಕ್ಕಿಂತ ಬೆಲೆ ಬಾಳೋ ವಸ್ತುಗಳು ಅಲ್ಲಿ ಸಿಕ್ಕಿವೆ ಅಂತ ಹೇಳಲಾಗ್ತಿದೆ. ದಿನ ಬರೋಬ್ಬರಿ 15 ದಿನಗಳಿಂದ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ 35ಕ್ಕೂ ಹೆಚ್ಚು ಕಾರ್ಮಿಕರು ನಿರಂತರವಾಗಿ ಮಣ್ಣು ತೆಗೆಯೋ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಇದುವರೆಗೂ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯದಂತಹ ವಸ್ತುಗಳು ಸಿಕ್ಕಿಲ್ಲ ಅಂತ ಹೇಳಲಾಗ್ತಿದೆ. ಹಾಗಂತ ವೀರಭದ್ರ ದೇವಾಲಯದ ಆವರಣದಲ್ಲಿ ಏನು ಸಿಗದೇನೂ ಇಲ್ಲ. ಪ್ರತಿದಿನವೂ ಒಂದಲ್ಲ ಒಂದು ವಸ್ತುಗಳು ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಸಿಗ್ತಾನೇ ಇವೆ. ಸಿಕ್ಕಿದ ವಸ್ತುಗಳೆಲ್ಲ ಈ ಕಾಲಕ್ಕೆ ಸೇರಿರೋ ವಸ್ತುಗಳಲ್ಲ. ಅವೆಲ್ಲ 100 ಸಾವಿರಾರು ವರ್ಷಗಳಷ್ಟು ಹಳೆಯ ವಸ್ತುಗಳು ಅಂತ ಹೇಳಲಾಗ್ತಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಥಳಗಳಲ್ಲೂ ಅಪರೂಪದ ವಸ್ತುಗಳು ಪತ್ತೆಯಾಗ್ತಿವೆ. ವೀರಭದ್ರಸ್ವಾಮಿ ದೇವಾಲಯ ಇರೋ ಜಾಗದಲ್ಲಿ ಕೋಟೆ ಇದ್ದು
ಆ ಕೋಟೆಯ ಗೋಡೆಯಲ್ಲೂ ಅಪರೂಪದ ವಸ್ತುಗಳು ಪತ್ತೆ ಆಗ್ತಾ ಇವೆ. ಶಿವಲಿಂಗ, ನಾಗರಶಿಲೆಗಳು, ದೇವರ ವಿಗ್ರಹಗಳು, ದ್ವಾರಪಾಲಕ, ಅಲಂಕಾರಕ ಶಿಲೆ, ದಾನಶಿಲೆ ಹಾಗೂ ಸರಸ್ವತಿ ಶಿಲ್ಪಕಲೆಗಳು ಪತ್ತೆಯಾಗಿವೆ. ಇವನ್ನೆಲ್ಲ ನೋಡಿದ ಸಂಶೋಧಕರು ಇವು ನೂರಾರು ವರ್ಷಗಳಷ್ಟು ಹಳೆಯ ಶಿಲ್ಪಗಳು ಅಂತ ಹೇಳಿದ್ದಾರೆ. ಇವುಗಳನ್ನು ನಿಧಿ ಅಂತಾನೆ ಪರಿಗಣಿಸಬಹುದು. ಅಷ್ಟೊಂದು ಅಪರೂಪದ ವಸ್ತುಗಳು ಅವು ಅಂತ ಹೇಳಲಾಗ್ತಿದೆ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ. ಲಕ್ಕುಂಡಿ ಅಭಿವೃದ್ಧಿ ನಿಧಿ ಅಂದ್ರೆ ಕೇವಲ ಚಿನ್ನ, ವಜ್ರ, ವೈಢೂರ್ಯಗಳು ಮಾತ್ರ ಅಲ್ಲ. 100 ವರ್ಷಕ್ಕಿಂತ ಪುರಾತನ ವಸ್ತುಗಳು, ಅಪರೂಪದ ವಸ್ತುಗಳು ಏನೇ ಸಿಕ್ಕಿದ್ರು ಅದನ್ನ ನಿಧಿ ಅಂತ ಕರೀತಾರೆ. ಹಾಗೆ ನೋಡೋದಾದ್ರೆ ಕೋಟೆ ವೀರಭದ್ರ ದೇವಾಲಯದ ಆವರಣದಲ್ಲಿ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲಿ 50ಕ್ಕೂ ಹೆಚ್ಚು ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಅದರಲ್ಲಿ ಕೆಲವು ವಸ್ತುಗಳು ತುಂಬಾನೇ ಮುಖ್ಯವಾದ ವಸ್ತುಗಳು ಅಂತ ಹೇಳಲಾಗ್ತಾ ಇದೆ. ಮಡಿಕೆಯ ಚೂರುಗಳು, ನಾಗರಶಿಲೆಗಳ ಜೊತೆಗೆ ಅಲ್ಲಿ ಕಳಶಾಕೃತಿ, ಪಚ್ಚೆಕಲ್ಲು, ಲೋಹದ ವಸ್ತುಗಳು ಸಹ ಪತ್ತೆಯಾಗಿರೋದು ಆ ಜಾಗದ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚುವಂತೆ ಮಾಡಿದೆ. ಈಗ ಪತ್ತೆಯಾಗಿರೋ 50ಕ್ಕೂ ಹೆಚ್ಚು ವಸ್ತುಗಳಲ್ಲಿ ಸುಮಾರು 20 ವಸ್ತುಗಳು ತೀರಾ ಅಪರೂಪದ ವಸ್ತುಗಳು ಅಂತ ಹೇಳಲಾಗ್ತಿದೆ. ಉತ್ಖನನ ಸ್ಥಳದಲ್ಲಿ ಆರಂಭದ 5 ಅಡಿಗಳ ಆಳದಲ್ಲಿ ಏನೆಲ್ಲ ಸಿಕ್ತು ಅಂತ ನೋಡೋದಾದ್ರೆ ಒಡೆದ ಮಡಿಕೆ, ವೃತ್ತಾಕಾರದ ಬಿಲ್ಲೆ, ಕೆಂಪು ಮಣಿ, ಶಿಲಾಯುಗದ ಬಣ್ಣದ ಮಡಿಕೆ, ಜಿನಬಿಂಬವುಳ್ಳ ಪೀಠ, ಶಿಲಾಯುಗದ ಕೈಕೊಡಲಿ, ಕಂಬದ ಬೋದಿಗೆ, ಶಿವಲಿಂಗ ಪೀಠ, ಚಿಕ್ಕ ಶಿವಲಿಂಗ ಮೂರ್ತಿಗಳು ಪತ್ತೆಯಾಗಿವೆ. ಉತ್ಖನನ ಆರಂಭದಲ್ಲಿ 3-4 ಅಡಿಗಳಷ್ಟು ಆಳದಲ್ಲೇ ಕೆಲವೊಂದು ವಸ್ತುಗಳು ಸಿಕ್ಕಿದ್ವು. ಅವೆಲ್ಲ ದೇವಸ್ಥಾನ, ದೇವರಿಗೆ ಸೇರಿದ ವಸ್ತುಗಳಾಗಿದ್ವು. ಆದ್ರೆ 10 ಅಡಿಯ ನಂತರ ಆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ವಸ್ತುಗಳು ಸಿಕ್ತಿವೆ. ಲೋಹದ ವಸ್ತುಗಳು ಪತ್ತೆಯಾಗ್ತಿವೆ. ಅವು ಯಾವುವು ಈಗಿನ ಕಾಲದ ವಸ್ತುಗಳಲ್ಲ, ತುಂಬಾ ಪುರಾತನ ವಸ್ತುಗಳು, ತುಂಬಾ ಅಪರೂಪದ ವಸ್ತುಗಳು ಪತ್ತೆಯಾಗ್ತಿವೆ. ಇನ್ನೂ ಆಳಕ್ಕೆ ಹೋದಂತೆ ಅಲ್ಲಿ ಚಿನ್ನದ ವಸ್ತುಗಳು ಅಥವಾ ಟಂಕಸಾಲೆಯ ರಹಸ್ಯ ಬಯಲಾಗಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಶಿಲಾಯುಗ, ಲೋಹಯುಗ ಎಲ್ಲವೂ ಪತ್ತೆಯಾಗಿದೆ. ಮೊದಲು ಅಲ್ಲಿ ಶಿಲೆಗಳು, ಅಪರೂಪದ ಕಲ್ಲುಗಳು ಸಿಕ್ಕಿದ್ವು. ಅದರಲ್ಲೂ ಒಂದು ಕಲ್ಲು ಶಿಲಾಯುಗದವರು ಬಳಸುವ ರೀತಿಯಲ್ಲೇ ಇತ್ತು. ಅದು ಕೇವಲ 3-4 ಅಡಿ ಆಳಕ್ಕೆ ಹೋಗ್ತಾ ಇದ್ದಂತೆಯೇ ಸಿಕ್ಕಿತ್ತು. ಇನ್ನೂ ಆಳಕ್ಕೆ ಹೋಗ್ತಾ ಇದ್ದಂತೆ 2 ನಾಗರ ಕಲ್ಲುಗಳು ಪತ್ತೆಯಾಗಿದ್ವು. ಆ ಕಲ್ಲಿನ ಮೇಲೆ ಹಸಿರು ಬಣ್ಣದಲ್ಲಿ ಹೊಳಿತಾ ಇರುವ ನಾಗರನ ಮೂರ್ತಿ ಕಾಣಿಸಿತ್ತು. ಆ ಮೂರ್ತಿ ಸಹ ರಾಜರ ಕಾಲದಲ್ಲಿ ನಿರ್ಮಾಣ ಆಗಿರಬಹುದು ಅನ್ನೋ ಅಂದಾಜಿಗೆ ಬರಲಾಗಿದೆ. ಇವಷ್ಟೇ ಅಲ್ಲದೆ ಉತ್ಖನನ ಜಾಗದಲ್ಲಿ ಒಂದಷ್ಟು ಮಡಿಕೆಯ ಚೂರುಗಳೂ ಸಹ ಸಿಕ್ಕಿದ್ವು. ಆ ಮಡಿಕೆಯ ಚೂರುಗಳು 1 ಇಂಚಿನಷ್ಟು ಮಂದವಾಗಿ ಇದ್ದು ಅವು ತುಂಬಾ ಪುರಾತನ ಕಾಲದ ಮಡಿಕೆ ಅನ್ನೋದು ಗೊತ್ತಾಗಿದೆ. ಆರಂಭದಲ್ಲಿ ಆ ಮಡಿಕೆಯಲ್ಲೇ ಚಿನ್ನದ ನಾಣ್ಯಗಳು ಅಥವಾ ನಿಧಿ ಇರಬಹುದು ಅಂತ ಊಹಿಸಲಾಗಿತ್ತಾದ್ರೂ ನಂತರ
ಅದರಲ್ಲಿ ಕೇವಲ ಮಣ್ಣು ಮಾತ್ರ ಸಿಕ್ಕಿತ್ತು. ಆ ಮಣ್ಣನ್ನು ಸಹ ಪುರಾತತ್ವ ಇಲಾಖೆ ಪರಿಶೀಲನೆ ಮಾಡಿತ್ತು. ಇನ್ನೂ ಆಳಕ್ಕೆ ಹೋದಂತೆ ಅಲ್ಲಿ ಲೋಹದ ಯುಗ ಪತ್ತೆಯಾಗಿದೆ. ಅಂದ್ರೆ ಲೋಹದ ವಸ್ತುಗಳೂ ಸಹ ಅಲ್ಲಿ ಸಿಕ್ಕಿವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಲ್ಲಿ ಚಿನ್ನವೂ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ಸರ್ಕಾರ ಆಯ್ಕೆ ಮಾಡಿಕೊಂಡಿರೋ ಜಾಗ ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣ. ಈ ಹಿಂದೆ ಅದನ್ನ ಅಚ್ಚಪ್ಪನ ಬಯಲು ಅಂತ ಕರಿತಾ ಇದ್ರಂತೆ. ಅಚ್ಚಪ್ಪನ ಬಯಲು ಅಂದ್ರೆ ನಾಣ್ಯಗಳನ್ನ ಅಚ್ಚು ಮಾಡ್ತಾ ಇದ್ದಂತಹ ಪ್ರದೇಶ. ಅಂದ್ರೆ ಲಕ್ಕುಂಡಿಯಲ್ಲಿ ಟಂಕಸಾಲೆ ಇದ್ದ ಪ್ರದೇಶ ಅದೇ ಅಂತ ತೀರ್ಮಾನಿಸಿ ಸರ್ಕಾರ ಅಲ್ಲಿ ಉತ್ಖನನ ಮಾಡ್ತಾ ಇದೆ. 1000 ವರ್ಷಗಳ ಹಿಂದೆ ಅಲ್ಲಿ ಟಂಕಸಾಲೆ ಇತ್ತು. ಆ ನಂತರ ಅದು ಮಣ್ಣಲ್ಲಿ ಮುಚ್ಚಿ ಹೋಗಿದೆ. ಅದು ಸಿಕ್ಕಿದ್ರೆ ಚಿನ್ನವೂ ಸಿಗಬಹುದು, ಚಿನ್ನದ ನಾಣ್ಯಗಳು ಪತ್ತೆಯಾಗಬಹುದು ಅನ್ನೋ ಕಾರಣಕ್ಕೆ ಲಕ್ಕುಂಡಿ ಪ್ರಾಧಿಕಾರ ಆ ಸ್ಥಳದಲ್ಲಿ ಉತ್ಖನನ ಮಾಡ್ತಾ ಇದೆ. ಲಕ್ಕುಂಡಿ ಈ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ಒಂದು ಉಪರಾಜಧಾನಿಯಾಗಿತ್ತು ಅಂತ ಹೇಳಿ ನೋಡ್ತೀವಿ. ಅದಕ್ಕೆ ಇಲ್ಲೇ ಅಚ್ಚಪ್ಪನ ಬೈಲು ಅಂತಿತ್ತು ಅಂತಾರೆ. ಅಂದ್ರೆ ಟಂಕಶಾಲೆ. ಅಚ್ಚಪ್ಪನ ಬೈಲು ಅಂದರೆ ಬಂಗಾರದ, ತಾಮ್ರದ ನಾಣ್ಯಗಳಿಗೆ ಅಚ್ಚು ಹಾಕುವಂಥ ಸ್ಥಳಕ್ಕೆ ಅಚ್ಚಪ್ಪನ ಬೈಲು ಅಂತ ಕರಿತೀವಿ. ಆ ನಿಟ್ಟಿನೊಳಗೆ ನಮ್ಮ ಲಕ್ಕುಂಡಿ ಪ್ರಮುಖವಾದಂಥ ಒಂದು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದಂಥ ಒಂದು ಕೇಂದ್ರ ಆಗಿದೆ. ಲಕ್ಕುಂಡಿಯಲ್ಲಿ ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಆಳಿದಂತಹ ಸ್ಥಳ. ಆ ರಾಜರುಗಳು ಇಲ್ಲಿ ಸಾಕಷ್ಟು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ ಚಾಲುಕ್ಯರ ಕಾಲದಲ್ಲಿ ಈ ಊರಲ್ಲಿ ಟಂಕಸಾಲೆ ಇತ್ತಂತೆ. ಅಲ್ಲಿ ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳನ್ನ ಅಚ್ಚು ಮಾಡ್ತಾ ಇದ್ರು ಅನ್ನೋದಿಕ್ಕೆ ಪುರಾವೆಗಳೂ ಇವೆ. ಕೆಲವು ಶಾಸನಗಳಲ್ಲೂ ಅದರ ಬಗ್ಗೆ ಉಲ್ಲೇಖ ಆಗಿದೆಯಂತೆ. ಅದೇ ಕಾರಣದಿಂದ ಆ ಜಾಗದಲ್ಲಿ ಉತ್ಖನನ ಮಾಡಲಾಗ್ತಿದೆ. ಅಲ್ಲಿ ಚಿನ್ನದ ನಾಣ್ಯಗಳು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಪ್ರಾಧಿಕಾರವೂ ಇದೆ. ಸದ್ಯಕ್ಕೆ ಅಲ್ಲಿ ಚಿನ್ನ ಸಿಕ್ಕಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಟಂಕಸಾಲೆಯ ರಹಸ್ಯಗಳು ಬಯಲಾಗಬಹುದು ಅಂತ ನಂಬಲಾಗಿದೆ. ಸದ್ಯ ಉತ್ಖನನ ಮಾಡ್ತಿರೋ ಜಾಗ ಬಿಟ್ಟು ಬೇರೆ ಬೇರೆ ಸ್ಥಳಗಳಲ್ಲೂ ನಿಧಿ ಇದೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ದೇಗುಲದ ಆವರಣದಲ್ಲಿ ಉತ್ಖನನ ನಿಲ್ಲಿಸಿ ಬೇರೆ ಸ್ಥಳಗಳಲ್ಲಿ ಉತ್ಖನನ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಹಾಗೆ ಲಕ್ಕುಂಡಿಯ ಇತಿಹಾಸವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಊರನ್ನೇ ಸ್ಥಳಾಂತರ ಮಾಡಬೇಕು ಅಂತಾನೂ ಕೆಲವು ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದ ಗ್ರಾಮಸ್ಥರಿಗೆ ಆತಂಕ ಎದುರಾಗಿದ್ದು ಅತ್ತ ಅಧಿಕಾರಿಗಳು ಒಕ್ಕಲೆಬ್ಸೋದು ಹೇಗೆ ಅನ್ನೋದರ ಯೋಚನೆಗೆ ಬಿದ್ದಿದ್ದಾರೆ. ಬೇರೆ ಇದಾವೆ. ಇವತ್ತು ನಮಗೆ ಗೋಚರಿಸಿದಂಥ ದೇವಸ್ಥಾನಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಮತ್ತು 4-5 ಬಾವಿಗಳು ನೋಡ್ಕೊಂಡು ಬಂದಿದ್ದೀವಿ. ಸೊ ಅದು ASI ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರು ಅದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಯಾವ ಸೂಕ್ತ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಅವರು ಇನ್ನೊಂದು ಸ್ವಲ್ಪ ಡೀಪ್ ಅಧ್ಯಯನ ಮಾಡಿ ವರದಿ ಕೊಡ್ತಾರೆ. ಅದ್ರ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ಬಟ್ ನಮಗೆ ಸೂಕ್ತವಾದಂಥ ಪರಿಹಾರ ಕೊಟ್ಟರೆ ನಾವು ಹೋಗ್ತೀವಿ ಅನ್ನುವಂಥದ್ದು ಜನರು ಹೇಳ್ತಾ ಇರುವಂಥದ್ದು. ಸರ್ ಕ್ಯಾಮ್ರಾ ಅವ್ರನ್ನ ಒಕ್ಕಲೆಬ್ಸೋ ಪರಿಸ್ಥಿತಿ ಬಂದರೆ ಪರಿಹಾರ ಕೊಟ್ಟೆ ಒಕ್ಕಲೆಬ್ಸಿ. ಲಕ್ಕುಂಡಿಯಲ್ಲಿ ಮಣ್ಣಲ್ಲಿ ಮಣ್ಣಾದ ಇತಿಹಾಸವನ್ನ ಆಚೆ ತರ್ತೀವಿ, ದೇವಾಲಯಗಳ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಆದ್ರೆ ಸರ್ಕಾರ ಸಹ ನಿಧಿಯನ್ನ ಹುಡುಕೋದಿಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋ ಮಾತುಗಳು ಇವೆ. ಇದರ ನಡುವೆ ಈಗ ಲಕ್ಕುಂಡಿಗೆ ಹೆಚ್ಚು ಹೆಚ್ಚು ವಿದೇಶಿಗರು ಆಗಮಿಸ್ತಿದ್ದಾರೆ. ಅವರು ಲಕ್ಕುಂಡಿಯನ್ನ ಹೆರಿಟೇಜ್ ಸ್ಥಳವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಧಿ ಸಿಕ್ಕ ನಂತರ ಹೆಚ್ಚಾಯಿತು ವಿದೇಶಿ ಪ್ರವಾಸಿಗರ ಸಂಖ್ಯೆ. ಲಕ್ಕುಂಡಿಯ ಸಂಪತ್ತಿನ ಮೇಲೆ ವಿದೇಶಿಗರ ಕಣ್ಣು ಬಿದ್ದಿದೆಯಾ? ಬಯಲು ಸಂಗ್ರಹಾಲಯ ಹೆಸರಿನಲ್ಲಿ ಸಂಪತ್ತು ದೋಚುವ ಸ್ಕೆಚ್. ಭಾರತ ಖಂಡ ಒಂದು ಕಾಲದಲ್ಲಿ ಚಿನ್ನದ ನಾಡಾಗಿತ್ತು. ವಿಜಯನಗರ ಅರಸರ ಕಾಲದಲ್ಲಿ ಮುತ್ತು, ರತ್ನ, ವಜ್ರಗಳನ್ನ ರಸ್ತೆಯಲ್ಲಿ ಸುರಿದು ಮಾರಾಟ ಮಾಡ್ತಾ ಇದ್ರಂತೆ. ಹಾಗಾಗಿ ಭಾರತದ ಮೇಲೆ ಕಣ್ಣು ಹಾಕಿದ ಮೊಘಲರು, ಸುಲ್ತಾನರು ದಾಳಿ ಮಾಡಿ ಇಲ್ಲಿದ್ದ ಸಾಕಷ್ಟು ಸಂಪತ್ತನ್ನ ದೋಚಿದ್ರು. ಆ ನಂತರವೂ ಇಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳಿಗೆ ಕೊರತೆ ಇರಲಿಲ್ಲ. ದೇವಾಲಯಗಳಲ್ಲಿ ಸಂಪತ್ತು ತುಂಬಿ ತುಳುಕ್ತಾ ಇತ್ತು. ಆದರೆ ಯಾವುದನ್ನು ಬಿಡದೆ ಬ್ರಿಟಿಷರು ಎಲ್ಲವನ್ನು ದೋಚುವ ಕೆಲಸ ಮಾಡಿದ್ರು. ಅದರ ನಂತರ ಅಳಿದುಳಿದ ಸಂಪತ್ತು ಈಗಲೂ ಸಿಗ್ತಿದೆ. ಆ ರೀತಿಯ ಸಂಪತ್ತು ಲಕ್ಕುಂಡಿಯಲ್ಲೂ ಇದೆ ಅಂತ ಹೇಳಲಾಗ್ತಾ ಇದ್ದು, ಆ ಸಂಪತ್ತಿನ ಮೇಲೂ ಈಗ ವಿದೇಶಿಗರ ಕಣ್ಣು ಬಿದ್ದಿದೆಯಂತೆ. ಐತಿಹಾಸಿಕ ಪ್ರದೇಶಗಳು ದೇಶದಲ್ಲಿ ಎಲ್ಲೆಲ್ಲಿ ಇವೆಯೋ ಅಲ್ಲೆಲ್ಲಾ ವಿದೇಶಿ ಪ್ರಜೆಗಳು ಬೀಡು ಬಿಟ್ಟಿರ್ತಾರೆ. ದೇವಾಲಯಗಳು, ಶಿಲ್ಪಕಲೆಗಳು ಮಾತ್ರವಲ್ಲದೆ ಅಲ್ಲಿನ ಕಲ್ಲು, ಮಣ್ಣು ಎಲ್ಲವನ್ನೂ ಪರಿಶೀಲನೆ ಮಾಡ್ತಿರ್ತಾರೆ. ಈಗಲೂ ಹಂಪಿಯಲ್ಲಿ ದೇಶದ ಜನರಿಗಿಂತ ವಿದೇಶಿ ಜನರೇ ಹೆಚ್ಚಾಗಿದ್ದಾರೆ. ಅವರು ಅಲ್ಲಿ ಈಗಲೂ ನಿಧಿ, ಸಂಪತ್ತಿನ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಹಂಪಿ ಬಗ್ಗೆ ರಹಸ್ಯವಾಗಿ ಸಂಶೋಧನೆ ಮಾಡ್ತಿದ್ದಾರೆ ಅನ್ನೋ ಮಾತುಗಳಿವೆ.
ವಿಜಯನಗರದ ಹಂಪಿಯಲ್ಲಿ ಈ ಹಿಂದೆ ಸಾಕಷ್ಟು ಸಂಪತ್ತಿದ್ದರಿಂದ ಈಗಲೂ ಅಲ್ಲಿ ಸಂಪತ್ತಿರಬಹುದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ವಿದೇಶಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಿದ್ದಾರೆ. ಈಗ ಲಕ್ಕುಂಡಿಯಲ್ಲೂ ನಿಧಿ ಸಂಪತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದು ಈಗ ಲಕ್ಕುಂಡಿಗೂ ವಿದೇಶಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ವಿದೇಶಿ ಪ್ರವಾಸಿಗರು ಲಕ್ಕುಂಡಿಗೆ ಬಂದು ಐತಿಹಾಸಿಕ ಸ್ಥಳಗಳು, ದೇವಾಲಯಗಳನ್ನ ನೋಡ್ಕೊಂಡು ಹೋದ್ರೆ ಪರವಾಗಿಲ್ಲ. ಆದ್ರೆ ಆ ವಿದೇಶಿಗರು ಲಕ್ಕುಂಡಿಯಲ್ಲಿರೋ ಸಂಪತ್ತಿನ ಮೇಲೆ, ಅಲ್ಲಿನ ನಿಧಿಗಳ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ವಿದೇಶಿ NGO ಒಂದು ಆಸಕ್ತಿ ತೋರಿಸಿದೆ. ಇಟಲಿ ಹಾಗೂ ಗ್ರೀಸ್ ದೇಶಗಳ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ತಂಡ ಲಕ್ಕುಂಡಿಗೆ ಭೇಟಿ ನೀಡಿ ಪ್ರಾಚ್ಯಾವಶೇಷಗಳ ಬಯಲು ವಸ್ತು ಸಂಗ್ರಹಾಲಯ ಹಾಗೂ ಐತಿಹಾಸಿಕ ದೇವಸ್ಥಾನಗಳನ್ನು ಪರಿಶೀಲನೆ ನಡೆಸಿದೆ. ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಮುಖ್ಯಸ್ಥೆ ಡಾಕ್ಟರ್ ಹೆಲೆನ್ ನೇತೃತ್ವದ ತಜ್ಞರ ತಂಡ ಸುಮಾರು 3 ಎಕರೆ ವಿಸ್ತೀರ್ಣದಲ್ಲಿರೋ ಬಯಲು ವಸ್ತು ಸಂಗ್ರಹಾಲಯ ಪ್ರದೇಶದಲ್ಲಿ ಸಂಗ್ರಹಿಸಿರುವ ಅಪರೂಪದ ಪ್ರಾಚ್ಯಾವಶೇಷಗಳನ್ನು ವೀಕ್ಷಿಸಿ ಅಭಿವೃದ್ಧಿ ಸಾಧ್ಯತೆಗಳ ಕುರಿತು ಅಧ್ಯಯನ ಮಾಡಿದ್ದಾರೆ. And I love the antiquities, and I think the temples are really interesting and very beautiful. ಇಟಲಿ ಪ್ರಜೆಗಳು ಈಗ ಲಕ್ಕುಂಡಿಗೆ ಬಂದಿದ್ದು ಇಲ್ಲಿನ ದೇವಾಲಯಗಳು, ಇಲ್ಲಿನ ಪ್ರಾಚ್ಯ ವಸ್ತುಗಳನ್ನು ನೋಡಿ ಫಿದಾ ಆಗಿದ್ದಾರೆ. ಪ್ರಾಚ್ಯ ವಸ್ತುಗಳಂದ್ರೆ ನಮ್ಗಿಷ್ಟ. ಇಲ್ಲಿನ ದೇವಾಲಯಗಳು, ಇಲ್ಲಿನ ಸ್ಮಾರಕಗಳು ತುಂಬಾ ವಿಭಿನ್ನವಾಗಿವೆ, ತುಂಬಾ ಸುಂದರವಾಗಿವೆ, ತುಂಬಾ ಅದ್ಭುತವಾಗಿವೆ. ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕು. ಇಲ್ಲಿನ ದೇವಾಲಯಗಳು, ಇಲ್ಲಿನ ಸ್ಮಾರಕಗಳು ತುಂಬಾ ವಿಭಿನ್ನವಾಗಿವೆ, ತುಂಬಾ ಸುಂದರವಾಗಿವೆ, ತುಂಬಾ ಅದ್ಭುತವಾಗಿವೆ. ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕು. ಹೆಚ್ಚು ಹೆಚ್ಚು ಪ್ರವಾಸಿಗರು ಲಕ್ಕುಂಡಿಗೆ ಭೇಟಿ ಮಾಡುವಂತಾಗಬೇಕು. ಅದಕ್ಕೆಲ್ಲ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಈಗಾಗಲೇ ಸುಮಾರು 2,25,00,000 ರೂಪಾಯಿ ವೆಚ್ಚದಲ್ಲಿ ಯೋಜನೆಯನ್ನ ರೂಪಿಸಿದೆ. ಈಗ ಟೆಂಡರ್ ಪಡೆದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳೋ ತಂಡದೊಂದಿಗೆ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಸಹಕಾರ ನೀಡಲು ಮುಂದಾಗಿದೆ. ಸ್ಥಳ ಪರಿಶೀಲನೆ ನಡೆಸಿದ ತಜ್ಞರು ಶೀಘ್ರದಲ್ಲೇ ಸಮಗ್ರ ಪ್ರಾಜೆಕ್ಟ್ ವರದಿ ಸಿದ್ಧಪಡಿಸಲಿದ್ದು, ನಂತರ ಬಯಲು ವಸ್ತು ಸಂಗ್ರಹಾಲಯದ ಅಭಿವೃದ್ಧಿ ಹಾಗೂ ಲಕ್ಕುಂಡಿ ಕುರಿತು ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುವ ಗೈಡ್ ಪುಸ್ತಕ ತಯಾರಿಕೆಗೆ ಕ್ರಮ ಕೈಗೊಳ್ತಾರಂತೆ. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಗೈಡ್ ಬುಕ್ ಸಿದ್ಧಗೊಳ್ಳಲಿದ್ದು, ಇದರಿಂದ ಲಕ್ಕುಂಡಿಯ ಐತಿಹಾಸಿಕ ಮಹತ್ವ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಪಡೆಯಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಉತ್ಖನನ ಶರವೇಗದಲ್ಲಿ ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಆ ಸ್ಥಳದಲ್ಲಿ ಯಾವೆಲ್ಲ ಸಂಪತ್ತು, ನಿಧಿ ಸಿಗತ್ತೆ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಲಕ್ಕುಂಡಿಯ ಸಮಗ್ರ ಅಭಿವೃದ್ಧಿ ಆಗಬೇಕು, ಇಲ್ಲಿನ ಪುರಾತನ ಕಾಲದ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು, ಜೊತೆಗೆ ಸರ್ಕಾರ ಗ್ರಾಮಸ್ಥರ ಹಿತವನ್ನೂ ಕಾಪಾಡಬೇಕು ಅನ್ನೋ ಒತ್ತಾಯ ಹೆಚ್ಚಾಗಿದೆ. ಸರ್ಕಾರ ಲಕ್ಕುಂಡಿ ವಿಚಾರದಲ್ಲಿ ಸಾಕಷ್ಟು ಸೂಕ್ಷ್ಮ ಹೆಜ್ಜೆ ಇಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಯಾಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ.